ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸು KCT 2026 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮು ಡೌನ್ಲೋಡ್ ಆಗ್ತಾ ಇಲ್ಲ, ಪ್ರಿಂಟ್ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಏನಕ್ಕೆ ಪ್ರಿಂಟ್ ಆಗ್ತಾ ಇಲ್ಲ ಅಂದರೆ ಫ್ರೆಂಡ್ಸ್, ನಿಮ್ಮದು KCT ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನೀವು ಫಿಲ್ ಮಾಡ್ತಿರಲ್ಲ, ಫಿಲ್ ಆದಮೇಲೆ ನೀವು ಕಾಲೇಜಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ನ. ಯಾರು ಜನರಲ್ ಮೆರಿಟ್ ಇದ್ದಾರೆ ಅವ್ರದ್ದು ಇಮಿಡಿಯೇಟ್ಲಿ ಡೌನ್ಲೋಡ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಯಾಕಂದರೆ ಅವ್ರದ್ದು ವೆರಿಫಿಕೇಷನ್ ಏನಿರಲ್ಲ, ಅದಕ್ಕೋಸ್ಕರ ಯಾರ್ದು ಕ್ಯಾಟಗಿರಿ 1, 2A, 3B ಆಮೇಲೆ ಸ್ಪೆಷಲ್ ಕೋಟಾ ಇರುತ್ತೆ ನಿಮ್ಮದು, ಆಮೇಲೆ ಹೈದರಾಬಾದ್ ಕರ್ನಾಟಕ ಇವೆಲ್ಲ ಕೋಟಾ ಇರುತ್ತಲ್ಲ, ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕು. ಅದಾದಮೇಲೆ ನಿಮ್ಮದು ಆಯಾ ಕಾಲೇಜ್ ಪ್ರಿನ್ಸಿಪಲ್ಲು ಅಥವಾ ನೀವು ಯಾವ್ದಾದ್ರು ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ ಹತ್ರನೂ ಹೋಗ್ಬೋದು. ಅವರು ವೆರಿಫಿಕೇಷನ್ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆಗುತ್ತೆ. ಅದಾದಮೇಲೆ ನೀವು ಒಂದು ಇಟ್ಕೋಬೇಕು. ಓಕೆ, ಅಲ್ಲಿ ತನಕ ನೀವು ಎಷ್ಟು ಸತಿ ಬೇಕಾದರೂ ಎಡಿಟ್ ಮಾಡ್ಕೋಬೋದು. ನೀವು ಕಾಲೇಜ್ ಹೋಗಿ ವೆರಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಎಷ್ಟಾದರೂ ಏನಾದರೂ ಚೇಂಜಸ್ ಮಾಡ್ಕೋಬೋದು. ಓಕೆ, ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ವೆರಿಫಿಕೇಷನು ಆಗೋಕ್ಕಿಂತ ಮುಂಚೆ ನಿಮ್ದು ಏನಾದ್ರು ಎಕ್ಸ್ಪೈರ್ ಆಗಿದೆ ನೋಡ್ಕೊಳ್ಳಿ. ಆಮೇಲೆ ನೀವು ಎಡಿಟ್ ಏನು ಮಾಡೋದಿದೆ ಇವಾಗಲೇ ಎಡಿಟ್ ಮಾಡಿ, ಏನಾದರೂ ಮಿಸ್ಟೇಕ್ ಆಗಿದೆ ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕಾಲೇಜಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸಿ ಅದಾದಮೇಲೆ ಪ್ರಿಂಟ್ ಆತಂದರೆ ನಿಮ್ಗೆ ಆಮೇಲೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡಲ್ಲ ನಿಮಗೆ, ಅಲ್ಲಿ ತನಕ ಮಾತ್ರ ಎಡಿಟ್ ಇರುತ್ತೆ. ಸೊ ಒಂದು ಸತಿ ನೀವು ಕಾಲೇಜಲ್ಲಿ ಹೋಗಿ ವೆರಿಫಿಕೇಷನ್ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ತಿರಲ್ಲ, ಡಾಕ್ಯುಮೆಂಟ್ಸ್ ಏನೇನಂದರೆ ನೀವು ಏನೇನು ಹಾಕಿರ್ತೀರಲ್ಲ, ನಿಮ್ಮದು ಕ್ಯಾಟಗಿರಿ ಸರ್ಟಿಫಿಕೇಟು, ಮತ್ತು ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು, ರೂರಲ್ ಮೀಡಿಯಮು, ಓಕೆ, ಸ್ಪೋರ್ಟ್ಸ್ ಕೋಟಾ ಇದೆ ಸ್ಪೋರ್ಟ್ಸ್ ಕೋಟಾ, ಮತ್ತು ಏನೋ ನಿಮ್ಮದು ಕ್ಯಾಟಗಿರಿ ಸರ್ಟಿಫಿಕೇಟ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನೀವು ತೊಗೊಂಡು ಹೋಗಿ ಕಾಲೇಜಲ್ಲಿ ವೆರಿಫಿಕೇಷನ್ ಆದಮೇಲೆ ನೀವು ಪ್ರಿಂಟ್ಔಟ್ ಆದಮೇಲೆ ಮುಗೀತು. ಮತ್ತೆ ನೆಕ್ಸ್ಟ್ ಮಾಡೋಂಗಿಲ್ಲ, ನೀವು ಪ್ರಿಂಟ್ಔಟ್ ತೊಗೊಂಡು ವೇಟ್ ಮಾಡಬೇಕು. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಎಕ್ಸಾಮ್ ಬರೆದು ಅದಾದಮೇಲೆ ರಿಸಲ್ಟ್ ಬಂದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಗಾಗಿ. ಓಕೆ.